ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಅಪಾಚೆ ಹೆಲಿಕಾಪ್ಟರ್ ವಿತರಣೆಗೆ ತಡೆ. ಟರ್ಕಿಯಿಂದ ಭಾರತದ ವಿಮಾನಗಳ ಪ್ರವೇಶ ನಿರಾಕರಣೆ. ಒಂದು ಅನಿರೀಕ್ಷಿತ ರಾಜತಾಂತ್ರಿಕ ಮತ್ತು ಸಾರಿಗೆ ಹಿನ್ನಡೆಯಾಗಿದೆ. ಭಾರತೀಯ ಸೇನೆಗೆ ಉದ್ದೇಶಿಸಿದ್ದ ಕೊನೆಯ 3 ಅಪಾಚೆ AH-64E ಯುದ್ಧ ಹೆಲಿಕಾಪ್ಟರ್ಗಳ ವಿತರಣಾ ವೇಳಾಪಟ್ಟಿಯನ್ನು ಈಗ ಅಮೆರಿಕದ ಪ್ರಮುಖ ವಿಮಾನ ತಯಾರಿಕಾ ಕಂಪನಿ ಬೋಯಿಂಗ್ ಪರಿಷ್ಕರಿಸುತ್ತಿದೆ. ಇದಕ್ಕೆ ಕಾರಣ, ಕಳೆದ ತಿಂಗಳು ಟರ್ಕಿ ದೇಶವು ಈ ಹೆಲಿಕಾಪ್ಟರ್ಗಳ ಸಾಗಣೆಗೆ ತನ್ನ ವಾಯು ಮಾರ್ಗದ ಮೂಲಕ ಹಾದು ಹೋಗಲು ಅವಕಾಶವನ್ನು ನಿರಾಕರಿಸಿದೆ. ಈ ಬೆಳವಣಿಗೆಯು ಭಾರತದ ಅಪಾಚಿ ಸೇರ್ಪಡೆಯ ಕಾಲಮಿತಿಗೆ ಒಂದು ಹೊಸ ಸವಾಲನ್ನು ತಂದೊಡ್ಡಿದೆ. ಆದರೂ ಬೋಯಿಂಗ್ ಆದಷ್ಟು ಬೇಗ ವಿತರಣೆಯನ್ನು ಪೂರ್ಣಗೊಳಿಸಲು ಬದ್ಧವಾಗಿದೆ ಎಂದು ತಿಳಿಸಿದೆ. ಈ ವಿತರಣಾ ವಿಳಂಬದ ಹಿಂದಿನ ಕಾರಣ, ಈ 3 ಅಪಾಚೆ ಹೆಲಿಕಾಪ್ಟರ್ಗಳನ್ನು ಹೊತ್ತ ಆಂಟೊನೋವ್ AN-124 ಎಂಬ ಭಾರೀ ಗಾತ್ರದ ಸರಕು ಸಾಗಣೆ ವಿಮಾನವು ಭಾರತದತ್ತ ಹೊರಟಿತ್ತು. ಇಂಗ್ಲೆಂಡ್ನ ಈಸ್ಟ್ ಮಿಡ್ಲ್ಯಾಂಡ್ ವಿಮಾನ ನಿಲ್ದಾಣದಲ್ಲಿ ಪೂರ್ವ ನಿಗದಿತ ಇಂಧನ ಭರ್ತಿಗಾಗಿ ನಿಂತಿತ್ತು. ಆದರೆ ನಂತರ ಈ ವಿಮಾನವು ಪೂರ್ವಕ್ಕೆ ಪ್ರಯಾಣ ಮುಂದುವರಿಸುವ ಬದಲು ಬರೋಬ್ಬರಿ 8 ದಿನಗಳ ಕಾಲ ಅಲ್ಲೇ ಉಳಿದಿತ್ತು. ಈ ವಿಳಂಬಕ್ಕೆ ಕಾರಣ, ಟರ್ಕಿ ಈ ಆಂಟೊನೋವ್ ವಿಮಾನಕ್ಕೆ ತನ್ನ ವಾಯುಪ್ರದೇಶದ ಮೂಲಕ ಹಾರಲು ಅನುಮತಿಯನ್ನು ನಿರಾಕರಿಸಿತ್ತು. ಇದರಿಂದಾಗಿ ಭಾರತಕ್ಕೆ ಬರುವ ಅತ್ಯಂತ ಸುಲಭ ಮತ್ತು ಸ್ಥಾಪಿತ ಮಾರ್ಗವು ದಿಗ್ಬಂಧನಗೊಂಡಿತ್ತು. ಈ ಬೃಹತ್ ಸರಕು ಸಾಗಣೆಗೆ ಕೊನೆಯ ಕ್ಷಣದಲ್ಲಿ ಪರ್ಯಾಯ ಹಾರಾಟ ಮಾರ್ಗಗಳನ್ನು ಕೊಂಡುಕೊಳ್ಳುವುದು ಕಷ್ಟಕರವೂ ಆಯಿತು. ಇದಕ್ಕೆ ವಾಯುಪ್ರದೇಶದ ನಿಯಮಗಳು, ಇಂಧನದ ಮಿತಿಗಳು ಮತ್ತು ಭೌಗೋಳಿಕ ರಾಜಕೀಯ ಸೂಕ್ಷ್ಮತೆಗಳು ಅಡ್ಡಿಯಾದವು. ವಿಮಾನ ಅಮೆರಿಕಕ್ಕೆ ವಾಪಸ್. ಟರ್ಕಿಯಿಂದ ಅನುಮತಿ ಸಿಗದೆ ಮತ್ತು ಸಕಾಲಕ್ಕೆ ಯಾವುದೇ ಪರ್ಯಾಯ ಮಾರ್ಗವನ್ನು ಅಂತಿಮಗೊಳಿಸಲು ಸಾಧ್ಯವಾಗದೇ ಇದ್ದುದಕ್ಕೆ ಆಂಟೊನೋವ್ ವಿಮಾನಕ್ಕೆ 2 ಆಯ್ಕೆಗಳು ಮಾತ್ರ ಉಳಿದಿದ್ದವು. ಈ ಹೆಲಿಕಾಪ್ಟರ್ಗಳನ್ನು ಯುನೈಟೆಡ್ ಕಿಂಗ್ಡಮ್ನಲ್ಲೇ ಇಳಿಸುವುದು ಅಥವಾ ಅಮೆರಿಕಕ್ಕೆ ಮತ್ತೆ ಹಿಂದಿರುಗುವುದು. ಈ ಪರಿಸ್ಥಿತಿಯ ಒತ್ತಡದಿಂದ ವಿಮಾನವು ನವೆಂಬರ್ 8ರಂದು UK ತೊರೆದು ಹೆಲಿಕಾಪ್ಟರ್ಗಳನ್ನು ಮೊದಲು ಲೋಡ್ ಮಾಡಲಾಗಿದ್ದ ಅಮೆರಿಕದ ಆರಿಜೋನಾದ ಮೆಸಾ ಗೇಟ್ವೇ ವಿಮಾನ ನಿಲ್ದಾಣಕ್ಕೆ ಮರಳಿ ಹಾರಿತು. ರಾಜತಾಂತ್ರಿಕ ವಿವಾದ. ಇದರಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಇದೇ ವಿಮಾನವು ಆಗಸ್ಟ್ನಲ್ಲಿ ಮೊದಲ 3 ಅಪಾಚೆ ಹೆಲಿಕಾಪ್ಟರ್ಗಳನ್ನು ಟರ್ಕಿ ವಾಯುಪ್ರದೇಶದ ಮೂಲಕ ಯಶಸ್ವಿಯಾಗಿ ಭಾರತಕ್ಕೆ ತಲುಪಿಸಿತ್ತು. ಆದರೆ ಈ ಬಾರಿ ಟರ್ಕಿ ಅನುಮೋದನೆಯನ್ನು ವಿಳಂಬಗೊಳಿಸಿ ನಂತರ ಕೊನೆಗೆ ನಿರಾಕರಿಸಿತ್ತು. ಇದರಿಂದಾಗಿ ವಿತರಣಾ ಯೋಜನೆಯು ಸಂಪೂರ್ಣವಾಗಿ ರದ್ದಾಯಿತು. ಟರ್ಕಿಯ ಈ ನಿರಾಕರಣೆಗೆ ನಿಖರವಾದ ಕಾರಣಗಳು ಅಸ್ಪಷ್ಟವಾಗಿವೆ. ಆದರೆ ಈ ಘಟನೆಯು ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಅಂಕಾರ ಸರ್ಕಾರದ ಹೆಚ್ಚುತ್ತಿರುವ ದೃಢ ನಿಲುವು ಮತ್ತು ಪಾಶ್ಚಿಮಾತ್ಯ ಪಾಲುದಾರರೊಂದಿಗಿನ ಇತ್ತೀಚಿನ ಬಿಕ್ಕಟ್ಟುಗಳನ್ನು ಪ್ರತಿಬಿಂಬಿಸುತ್ತದೆ. ಬೋಯಿಂಗ್ನ ಭರವಸೆ. ಈ ತಾರ್ಕಿಕ ಸಮಸ್ಯೆಗಳಿಂದ ವಿತರಣೆಗೆ ಅಡ್ಡಿಯಾಗಿರುವುದನ್ನು ಬೋಯಿಂಗ್ ಕಂಪನಿ ಒಪ್ಪಿಕೊಂಡಿದೆ. ಈಗ ಕಂಪನಿಯು ಅಮೆರಿಕ ಸರ್ಕಾರ ಮತ್ತು ಭಾರತೀಯ ಸೇನೆ ಸೇರಿದಂತೆ ಎಲ್ಲ ಪಾಲುದಾರರೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಿದೆ. ಹೊಸ ವಿತರಣಾ ವೇಳಾಪಟ್ಟಿಯನ್ನು ಅಂತಿಮಗೊಳಿಸಲು ಪ್ರಯತ್ನಿಸುತ್ತಿದೆ. ಈ ಹಿನ್ನಡೆಯ ನಡುವೆಯೂ ಭಾರತದ ಒಪ್ಪಂದದ ಅವಶ್ಯಕತೆಗಳನ್ನು ಪೂರೈಸಲು ಮತ್ತು ಅಪಾಚೆ ಫ್ಲೀಟ್ನ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಯಾವುದೇ ಅನಗತ್ಯ ವಿಳಂಬವಿಲ್ಲದೆ ಖಚಿತಪಡಿಸಿಕೊಳ್ಳಲು ಬೋಯಿಂಗ್ ತನ್ನ ಬದ್ಧತೆಯನ್ನು ಒತ್ತಿ ಹೇಳಿದೆ. ಈ ವಿಳಂಬಕ್ಕೆ ಹೆಲಿಕಾಪ್ಟರ್ಗಳ ಅಥವಾ ವಿಮಾನದ ಸ್ಥಿತಿಗೆ ಯಾವುದೇ ಸಂಬಂಧವಿಲ್ಲ. ಬದಲಿಗೆ ಭೌಗೋಳಿಕ ರಾಜಕೀಯ ಅಡಚಣೆಗಳು, ಬದಲಾಗುತ್ತಿರುವ ರಾಜತಾಂತ್ರಿಕ ಹೊಂದಾಣಿಕೆಗಳು ಮತ್ತು ವಾಯುಪ್ರದೇಶದ ರಾಜಕೀಯವು ಮಿಲಿಟರಿ ಸಾರಿಗೆಯ ಮೇಲೆ ಹೇಗೆ ಅನಿರೀಕ್ಷಿತವಾಗಿ ಪರಿಣಾಮವನ್ನು ಬೀರಬಹುದು ಎಂಬುದನ್ನು ಈ ಘಟನೆಯು ಎತ್ತಿ ತೋರಿಸುತ್ತದೆ. ಮೊದಲ ಬಾರಿಗೆ ಅಪಾಚೆಗಳನ್ನು ಸೇರ್ಪಡೆಗೊಳಿಸುತ್ತಿರುವ ಭಾರತೀಯ ಸೇನೆಯು ವಿತರಣೆಯಾದ ಕೂಡಲೇ ಅವುಗಳನ್ನು ಕಾರ್ಯಾಚರಣೆಗೆ ಬಳಸಲು ಯೋಜಿಸಿತ್ತು. ಈ ಹಿನ್ನಡೆಯು ಅಂತಿಮ ನಿಯೋಜನೆಯ ಕಾಲಮಿತಿಯನ್ನು ಸ್ವಲ್ಪ ಮಟ್ಟಿಗೆ ವಿಳಂಬಗೊಳಿಸಬಹುದು. ಆದರೆ ಬೋಯಿಂಗ್ ಪರ್ಯಾಯ ಮಾರ್ಗವನ್ನು ತ್ವರಿತವಾಗಿ ಅಂತಿಮಗೊಳಿಸಿದರೆ ಯಾವುದೇ ದೊಡ್ಡ ಅಡಚಣೆಯಾಗುವ ನಿರೀಕ್ಷೆ ಇಲ್ಲ. ಭಾರತ ಸೇನೆಗೆ ಈಗೊಂದು ಮಹತ್ತರ ಬಲವರ್ಧನೆ ಸಿಕ್ಕಿದೆ. 3D ಪ್ರಿಂಟಿಂಗ್ ತಂತ್ರಜ್ಞಾನದಿಂದ ನಿರ್ಮಿಸಲಾದ 500ಕ್ಕೂ ಹೆಚ್ಚು ಬ್ಲಾಸ್ಟ್ ರೆಸಿಸ್ಟೆಂಟ್ ಬಂಕರ್ಗಳು ಈಗ ಸೇನೆಗೆ ಹಸ್ತಾಂತರಗೊಂಡಿವೆ. ಈ ಬಂಕರ್ಗಳನ್ನು
MiCob ಎಂಬ ಭಾರತೀಯ ಸ್ಟಾರ್ಟಪ್ ಅಭಿವೃದ್ಧಿಪಡಿಸಿದ್ದು ಹಿಮಚ್ಛಾದಿತ ಎತ್ತರ ಪ್ರದೇಶಗಳಿಂದ ಹಿಡಿದು ಉಷ್ಣ ಮರುಭೂಮಿಗಳವರೆಗೆ ಎಲ್ಲ ರೀತಿಯ ಕಠಿಣ ಪರಿಸ್ಥಿತಿಗಳಲ್ಲೂ ಬಳಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಸಾಮಾನ್ಯವಾಗಿ ಒಂದು ಬಂಕರ್ ನಿರ್ಮಾಣಕ್ಕೆ 45 ದಿನಗಳಷ್ಟು ಸಮಯ ಬೇಕಾಗುತ್ತಿತ್ತು. ಆದರೆ ಈ ಹೊಸ ಆಟೋಮೇಟೆಡ್ 3D ಪ್ರಿಂಟಿಂಗ್ ತಂತ್ರಜ್ಞಾನದ ಮೂಲಕ ಅದೇ ಬಂಕರನ್ನು ಈಗ 1 ವಾರಕ್ಕಿಂತ ಕಡಿಮೆ ಸಮಯದಲ್ಲಿ ನಿರ್ಮಿಸಬಹುದಾಗಿದೆ. ಇವು ರಕ್ಷಣಾ ಸಾಮರ್ಥ್ಯ, ತಾಪಮಾನ ನಿರೋಧಕತೆ ಮತ್ತು ಸೈನಿಕರಿಗೆ ಆರಾಮ ಈ 3 ಗುಣಗಳನ್ನು ಒಂದೇ ರಚನೆಯಲ್ಲಿ ಒದಗಿಸುತ್ತವೆ. ಹಾಗೆಯೇ ಅವು ಭಾರತೀಯ ಸೇನೆಯ ಮಾನದಂಡಗಳನ್ನು ಸಂಪೂರ್ಣವಾಗಿ ಪೂರೈಸುತ್ತವೆ. ಈ MiCob ಸಂಸ್ಥೆಯ ಸಹಸ್ಥಾಪಕ ಡಾಕ್ಟರ್ ಶಶಾಂಕ್ ಶೇಖರ್ ಅವರ ಪ್ರಕಾರ ಅವರು ಈಗಾಗಲೇ ಭಾರತದ ವಿವಿಧ ಭಾಗಗಳಲ್ಲಿ ಸುಮಾರು 650ಕ್ಕೂ ಹೆಚ್ಚು ಇಂತಹ ಬಂಕರ್ಗಳನ್ನು ನಿರ್ಮಿಸಿದ್ದು, ಇದು ವಿಶ್ವದಲ್ಲೇ ತನ್ನ ರೀತಿಯ ಅತಿದೊಡ್ಡ ಯೋಜನೆಗಳಲ್ಲಿ ಒಂದಾಗಿದೆ. ಈ ಬಂಕರ್ಗಳನ್ನು ನೈಜ ಯುದ್ಧ ಪರಿಸ್ಥಿತಿಗಳಲ್ಲಿಯೂ ಪರೀಕ್ಷಿಸಲಾಗಿದೆ. ಆಶ್ಚರ್ಯಕರ ಸಂಗತಿ ಏನೆಂದರೆ ರಷ್ಯಾದ T-90 ಟ್ಯಾಂಕ್ನಿಂದ ನೇರವಾಗಿ ಹೊಡೆದ ಶೆಲ್ಲಿಗೂ ಈ ಬಂಕರ್ಗಳು ತಟ್ಟದೆ ನಿಂತಿವೆ. ಅಷ್ಟೇ ಅಲ್ಲ, ಭಾರೀ ಹಿಮಪಾತದಿಂದ ಹಿಡಿದು ಉಷ್ಣ ರಣಭೂಮಿ ಪರಿಸರಗಳವರೆಗೂ ಎಲ್ಲ ವಾತಾವರಣಗಳಲ್ಲೂ ಇವು ಫಲಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಒಂದೇ ಬಂಕರ್ನಲ್ಲಿ 60ಕ್ಕಿಂತ ಹೆಚ್ಚು ಸೈನಿಕರಿಗೆ ಸುರಕ್ಷಿತ ತಂಗುವ ವ್ಯವಸ್ಥೆಯ ಇದಾಗಿದೆ. ಈ ಯೋಜನೆಗೆ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಿಂದ ಭಾರೀ ಬೆಂಬಲ ದೊರಕಿದ್ದು, MiCob ಹೇಳುವಂತೆ ಈ 3D ಪ್ರಿಂಟೆಡ್ ಬಂಕರ್ಗಳು ಭಾರತವನ್ನು ಸ್ಥಿರ ನಿರ್ಮಾಣ ತಂತ್ರಜ್ಞಾನ ಹಾಗೂ ರಕ್ಷಣಾ ಇನೋವೇಷನ್ ಕ್ಷೇತ್ರದಲ್ಲಿ ಜಾಗತಿಕ ನಾಯಕತ್ವದ ದಾರಿಯಲ್ಲಿ ಇನ್ನಷ್ಟು ಮುನ್ನಡೆಸಲಿವೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.